ಬಿಜೆಪಿ ಮೇಲೆಯೇ ಆರ್ಎಸ್ಎಸ್ ಫುಲ್ ಗರಂ ಆಗಿದೆ. ಬಿಜೆಪಿ ನಾಯಕರ ಬಾಯಿಗೆ ಬೀಗ ಹಾಕ್ತಾ ಆರ್ಎಸ್ಎಸ್ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಏನು ಕಮಲ ಪಡೆಯ ಮೇಲೆ ಈಗ ಆರ್ಎಸ್ಎಸ್ ಕಿಡಿಕಾರ್ತಾ ಇದೆ ಅಂತ ಹೇಳಬಹುದು. ಸ್ವಯಂ ಸೇವಕ ಸಂಘ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಬಿಜೆಪಿ ನಾಯಕರ ಬಾಯಿಗೀಗ ಬೀಗ ಹಾಕ್ತಾ ಆರ್ಎಸ್ಎಸ್ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಕಮಲ ಪಡೆಯ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ಎಸ್ಎಸ್ ಫುಲ್ ಗರಂ ಆಗಿದೆ. ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟ ಬಿಜೆಪಿಯ ವಿರುದ್ಧ ಆರ್ಎಸ್ಎಸ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಸಂಘದ ಕುರಿತು ಸರ್ಕಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನ ಬರೆದಿದ್ರು. ಈ ಹಿನ್ನೆಲೆ ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಡ್ತಾ ಇರುವ ಕಮಲ ಪಡೆ ಈ ವಿಚಾರಕ್ಕೆ ಬಿಜೆಪಿ ಮೇಲೆಯೇ ಆರ್ಎಸ್ಎಸ್ ಈಗ ಗರಂ ಆಗಿದೆ. ಬಿಜೆಪಿ ನಾಯಕರ ಬಾಯಿಗೆ ಬೀಗ ಹಾಕ್ತಾ ಆರ್ಎಸ್ಎಸ್ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಕಮಲ ಪಡೆಯ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಫುಲ್ ಗರಂ ಆಗಿದೆ. ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಡ್ತಾ ಇದ್ರು ಬಿಜೆಪಿಯವರು. ಏಕೆಂತಂದ್ರೆ ಒಂದು ಆರ್ಎಸ್ಎಸ್ ವಿಚಾರ ಪ್ರಸ್ತಾಪ ಆದಾಗಿನಿಂದಲೂ ಕೂಡ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯವರು ಕೆಂಡ ಕಾರ್ತಾ ಇದ್ರು, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ಹಿನ್ನೆಲೆ ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಟ್ರ. ನೀವು ಬಿಜೆಪಿ ವಕ್ತಾರರೋ ಇಲ್ಲ ಸಂಘದ ವಕ್ತಾರರೋ, ಸಂಘದ ಬಗ್ಗೆ ಮಾತನಾಡಲು ನೀವ್ಯಾರು ಅಂತ ಆರ್ಎಸ್ಎಸ್ ಈಗ ಫುಲ್ ಗರಂ ಆಗಿದೆ. ಸಂಘದಿಂದ ನಿಮಗೇನಾದ್ರೂ ಸೂಚನೆ ಬಂದಿದ್ಯಾ ಅಂತ ಬಿಜೆಪಿಯವರನ್ನ ಆರ್ಎಸ್ಎಸ್ ಪ್ರಶ್ನೆ ಮಾಡಿದೆ. ಬಿಜೆಪಿ ನಡೆಗೆ ಗರಂ ಆಗಿದ್ದಾರೆ ಆರ್ಎಸ್ಎಸ್ ನ ಪ್ರಮುಖರು. ಸರ್ಕಾರ ಏನ್ ಮಾಡುತ್ತೋ ಮಾಡ್ಲಿ, ಸಂಘ ಅದನ್ನ ಗಮನಿಸ್ತಾ ಇದೆ, ಸಂಘ ಅದಕ್ಕೆ ಉತ್ತರ ಕೊಡುತ್ತೆ. ನಮ್ಮ ಸಂಘದ ಪರ ವಕಾಲತ್ತಿಗೆ ಯಾರೂ ಕೂಡ ಮಾತನಾಡುವಂತಿಲ್ಲ. ಈ ಹಿಂದೆಯೂ ಕೂಡ ಸಂಘ ಇದನ್ನೆಲ್ಲ ಗಮನಿಸಿದೆ ಅಂತ ಆರ್ಎಸ್ಎಸ್ ಸದ್ಯಕ್ಕೆ ಬಿಜೆಪಿಗೆ ವಾರ್ನಿಂಗ್ ಕೊಡ್ತಿದ್ದಾರೆ. ಸಮರ್ಥವಾಗಿ ಎದುರಿಸುವ ಶಕ್ತಿ ಆರ್ಎಸ್ಎಸ್ ಸಂಘಕ್ಕಿದೆ. ಆರ್ಎಸ್ಎಸ್ ಏಟಿಗೆ ಸೈಲೆಂಟ್ ಆಗಿದ್ದಾರೆ ಕಮಲ ಪಡೆ. ಬಿಜೆಪಿಯವರೀಗ ಫುಲ್ ಸೈಲೆಂಟ್ ಆಗಿದ್ದಾರೆ. ಈ ಒಂದು ಆರ್ಎಸ್ಎಸ್ ವಿಚಾರ ಪ್ರಸ್ತಾಪ ಆದಾಗಿನಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯವರು ಚಾಟಿಯನ್ನ ಬೀಸ್ತಾ ಇದ್ರು. ಆದ್ರೆ ಈಗ ಬಿಜೆಪಿಯ ಮೇಲೆ ಆರ್ಎಸ್ಎಸ್ ಫುಲ್ ಗರಂ ಆಗಿದೆ. ಯಾರಾದ್ರೂ ಕೇಳಿದ್ರೆ ಮಾತ್ರ ಉತ್ತರ ಕೊಡೋದಕ್ಕೆ ಈಗ ಬಿಜೆಪಿ ಕೂಡ ನಿರ್ಧಾರ ಮಾಡಿಕೊಂಡಿದೆ. ಅಶ್ವವೇಗ ನ್ಯೂಸ್ಗೆ ಈಗ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ನೀವು ಬಿಜೆಪಿ ವಕ್ತಾರರೋ ಇಲ್ಲ ಸಂಘದ ವಕ್ತಾರರೋ ಅಂತ ಬಿಜೆಪಿ ಅವರನ್ನ ಆರ್ಎಸ್ಎಸ್ ಪ್ರಶ್ನೆ ಮಾಡಿದೆ. ಸಂಘದ ಬಗ್ಗೆ ಮಾತನಾಡಲು ನೀವ್ಯಾರು, ನಿಮ್ಗೆ ಯಾರು ಹೇಳಿದ್ರು ಅಂತ ಗರಂ ಆಗಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಆರ್ಎಸ್ಎಸ್ ಬಿಜೆಪಿಯ ಮೇಲೆ ಫುಲ್ ಗರಂ ಆಗಿದೆ. ಈ ಒಂದು ಆರ್ಎಸ್ಎಸ್ ವಿಚಾರ ಬಂದಾಗಿನಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯವರು ತಮ್ಮ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ರು, ಚಾಟಿಯನ್ನ ಬೀಸುವ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಆರ್ಎಸ್ಎಸ್ ವಾರ್ನಿಂಗ್ ಕೂಡ ಕೊಟ್ಟಿದೆ ಬಿಜೆಪಿಗೆ, ನೀವ್ಯಾರು ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬಿಜೆಪಿಯ ಮುಂದಿನ ನಡೆ ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಾಹಿತ್ಯ ಈಗಾಗಲೇ ಕಳೆದ ಒಂದು ವಾರದಿಂದ ಕೂಡ ಆರ್ಎಸ್ಎಸ್ ವಿಚಾರವಾಗಿ ನೇರವಾಗಿ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಒಂದಿಷ್ಟು ಬಿಜೆಪಿಯ ನಾಯಕರು, ಅದರಲ್ಲೂ ಕೂಡ ಪ್ರಮುಖವಾದ ನಾಯಕರು ಎಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಈ ನಡೆ ಸರಿ ಇರಲಿಲ್ಲ. ಈ ರೀತಿಯಾಗಿ ಮುಖ್ಯಮಂತ್ರಿ ಅವರಿಗೆ ಆರ್ಎಸ್ಎಸ್ ಚಟುವಟಿಕೆಗಳನ್ನ ನಿರ್ಬಂಧ ಹೇರೋದಕ್ಕೆ ಪತ್ರ ಬರೆದಿದ್ದು ಇದು ಯಾವುದೇ ರೀತಿಯಾದ ಸರಿಯಾದ ಕ್ರಮ ಅಲ್ಲ. ಹಾಗಿದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡ್ತಾರೆ, ಇಲ್ಲಿಗೆ ಅಷ್ಟು ಶಕ್ತಿ ಇದೆಯಾ, ನಾವಿಲ್ಲೇ ಹೋಗಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಮಾಡ್ತಿದ್ದೆ, ನಮ್ಮನ್ನು ಕೂಡ ವಶಕ್ಕೆ ಪಡೀಲಿ ಅನ್ನೋ ಒಂದಿಷ್ಟು ಹೇಳಿಕೆಗಳನ್ನ ಕೂಡ ನೀಡುತ್ತಿತ್ತು. ಇದಕ್ಕೆಲ್ಲದಕ್ಕೂ ಕೂಡ ತೆರೆ ಎಳತಕ್ಕಂತ ಕೆಲಸಕ್ಕೂ ಕೂಡ ಆರ್ಎಸ್ಎಸ್ ನಾಯಕರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ನೀವು ಯಾರಾದ್ರೂ ಆರ್ಎಸ್ಎಸ್ ವಕ್ತಾರರ ಅಂತ ನೇರವಾಗಿ ಬಿಜೆಪಿ ನಾಯಕರಿಗೆ ಒಂದಿಷ್ಟು ನಾಯಕರಿಗೆ ಸಂಘ ಕೂಡ ಪ್ರಶ್ನೆ ಮಾಡಿದೆ ಅಂತ. ಯಾಕಂದ್ರೆ ಕಳೆದ ಒಂದಿಷ್ಟು ದಿನಗಳಿಂದ ಕೂಡ ಆರ್ಎಸ್ಎಸ್ ವಿಚಾರವನ್ನ ಇಟ್ಕೊಂಡು ಸರ್ಕಾರದ ವೈಫಲ್ಯಗಳನ್ನ ಮಾತನಾಡದೆ ಕಂಪ್ಲೀಟ್ಲಿ ಮರೆತಿದ್ದಾರೆ ವಿಪಕ್ಷವಾಗಿರುವಂತ ಬಿಜೆಪಿ. ಹಾಗಾಗಿ ನೀವು ಕೇವಲ ಆರ್ಎಸ್ಎಸ್ ಚಟುವಟಿಕೆ ಬಗ್ಗೆ ಯಾಕೆ ಮಾತನಾಡಲು ಹೋಗ್ತಿದ್ದೀರಾ? ಪ್ರಿಯಾಂಕ್ ಖರ್ಗೆ ಅವರು ಯಾವುದೋ ಒಂದು ಪತ್ರ ಬಂದಿದ್ದ ಕಾರಣ ಮಾತ್ರ ಆರ್ಎಸ್ಎಸ್ ಬೆಲೆ ಅಥವಾ ಮೌಲ್ಯಗಳೇನಿದೆ ಅದೇನು ಕಮ್ಮಿ ಆಗೋದಿಲ್ಲ. ಅವರ ಪತ್ರಕ್ಕೆ ನಾವು ಏನು. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.